ಮೊದಲಾಗಿ ಯಕ್ಷಗಾನದ ಅಧಿದೇವತೆಯಾದಂತಹ ಶ್ರೀ ಮಹಾಗಣಪತಿಯನ್ನು ಹಾಗೂ ಗ್ರಾಮ ದೇವತೆಯಾದ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರನ್ನು ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಯ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕವಾಗಿ ನಮಿಸುತ್ತಾ, ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಆತ್ಮೀಯರಾದಂತಹ ಶ್ರೀಯುತ ಸುಜಯೇಂದ್ರ ಹಂದೆಯವರೇ ಹಾಗೂ ವೇದಿಕೆಯಲ್ಲಿರುವಂತಹ ಗಣ್ಯಾತಿ ಗಣ್ಯರೇ, ಯಕ್ಷಗಾನ ಕಲಾಭಿಮಾನಿಗಳೇ ಹಾಗೂ ನನ್ನ ಶಿಷ್ಯವೃಂದದವರೇ, ಇಂದು ತುಂಬ ಸಂತೋಷ ಆಗ್ತಾಯಿದೆ ನನಗೆ. ಕಳೆದ 30-35 ವರ್ಷಗಳ ಹಿಂದೆ ಒಮ್ಮೆ ಇದೇ ಶಾಲಾ ಮೈದಾನದಲ್ಲಿ ಯಕ್ಷೋತ್ಸವವನ್ನು ಆಚರಿಸಿ ಸಂತೋಷಗೊಂಡವರು, ಸಂತೋಷಪಟ್ಟವರು ನಾವು. 9 ವರ್ಷಗಳ ಕಾಲ ನಿರಂತರವಾಗಿ ರಾತ್ರಿ ಬೆಳಗುವರೆಗೆ ಆಟವನ್ನು ಮಾಡಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದವರು ನಮ್ಮ ಶಿಷ್ಯವೃಂದದವರು. 90ರ ದಶಕಗಳಲ್ಲಿ ಶ್ರೀ ದುರ್ಗಾ ಮಿತ್ರ ಮಂಡಳಿ ಎನ್ನುವಂತಹ ಸಂಘವನ್ನು ಸ್ಥಾಪಿಸಿ ಸಮಾನ ಮನಸ್ಕ ಯುವಕರೆಲ್ಲ ಸೇರಿ ನನ್ನಲ್ಲಿ ಬಂದು ಕೇಳಿಕೊಂಡರು, ನಮಗೆ ಯಕ್ಷಗಾನ ಕಲಿಬೇಕನ್ನುವಂತಹ ಆಸೆ ಇದೆ, ನೀವು ಗುರುಗಳಾಗಿ ಬರಬೇಕು ಅಂತ. ನಮ್ಮ ಮನೆ ಇಲ್ಲೇ ಹತ್ತಿರದ ಒಂದು 2 ಕಿಲೋಮೀಟ್ರ್ ಒಳಗೆ, ನಿಮಗೆಲ್ಲ ಗೊತ್ತು, ನೂಜಿಯಲ್ಲಿ ವಾಸವಾಗಿದ್ದೆ. ಆಗ ಅವರ ಕೇಳಿಕೆಯನ್ನು ತಿರಸ್ಕರಿಸದೆ ನಾನು ಈ ಸಂಘಕ್ಕೆ ಗುರುವಾಗಿ ಪದಾರ್ಪಣೆ ಮಾಡಿದೆ. ಆ ಕಾಲದಲ್ಲಿ ಯುವಕರಾಗಿದ್ದಂತಹ, ಈಗ ಪ್ರಾಯ ಪ್ರಬುದ್ಧರಾಗಿದ್ದಾರೆ, ಶ್ರೀಯುತ ವೆಂಕಟೇಶ್ ಕ್ರಮಧಾರಿಗಳು, ಶ್ಯಾಮರಾಯ ಮಾಸ್ಟ್ರು ಹಾಗೂ ರಾಮಕೃಷ್ಣ ಶಾನುಭಾಗರು, ಲಚ್ಚು ನಾಯಕರು, ಶ್ರೀಯುತ ಗುಂಡು ನಾಯಕರು ಹಾಗೂ ಕುರುಪಾಡಿ ಕೃಷ್ಣಯ್ಯ, ಬಾಬಣ್ಣ, ಸೀತಾರಾಮಾಚಾರ್, ಹೀಗೆ ಅನೇಕ ಶಿಷ್ಯರೆಲ್ಲ ಸೇರಿ ಶ್ರದ್ಧೆಯಿಂದ ಯಕ್ಷಗಾನವನ್ನು ಅಭ್ಯಾಸ ಮಾಡಲಿಕ್ಕೆ ತೊಡಗಿರು. ಅನೇಕ ಪೌರಾಣಿಕ ಪ್ರಸಂಗಗಳನ್ನು ಅದ್ವಿತೀಯವಾಗಿ ಪ್ರದರ್ಶನ ನೀಡುವಲ್ಲಿ ಅವರು ತೊಡಗಿಕೊಂಡರು. ಸಮಗ್ರ ಕಂಸ, ಸಮಗ್ರ ಭೀಷ್ಮ, ಸತ್ಯ ಹರಿಶ್ಚಂದ್ರ, ಶ್ರೀದೇವಿ ಮಹಾತ್ಮೆ, ಹೀಗೆ ಪೌರಾಣಿಕ ಪ್ರಸಂಗಗಳ ಎಲ್ಲ ಪರಿಚಯವನ್ನು ಮಾಡಿಕೊಂಡು ಆ ಪಾತ್ರದ ನಡೆಗಳನ್ನು ತಿಳಿದುಕೊಂಡು 9 ವರ್ಷಗಳ ಕಾಲ ನಿರಂತರವಾಗಿ ಪ್ರತಿ ವರ್ಷ ಈ ಯಕ್ಷಗಾನದ ಉತ್ಸವವನ್ನು ಇಲ್ಲಿ ನಡೆಸ್ಕೊಂಡು ಬಂತು. ದಶಮಾನೋತ್ಸವವನ್ನು ಆಚರಿಸಬೇಕೆಂದಿರುವಾಗ ಅನಿರೀಕ್ಷಿತವಾಗಿ ನನಗೊಂದು ಅಪಘಾತವಾಗಿ ಆಸ್ಪತ್ರೆ ಸೇರಬೇಕಾದ ಸ್ಥಿತಿ ಬಂದೊದಗಿತು. ಆ ದಶಮಾನೋತ್ಸವದ ಕನಸಾಗಿಯೇ ಉಳಿಯಿತು. ಅದು ವಿಪರ್ಯಾಸ ಅಂತ ಹೇಳಬೇಕು. ಹಾಗೆ ಸುದೀರ್ಘವಾದ 25-30 ವರ್ಷಗಳವರೆಗೆ ನಂತರ ಯಕ್ಷಗಾನ ಚಟುವಟಿಕೆ ನಮ್ಮ ಸಂಘದಿಂದ ನಡೆಯಲಿಲ್ಲ. ಆಗ ನನ್ನ ಪಟ್ಟ ಶಿಷ್ಯರಾದಂತಹ ಶ್ರೀ ವೆಂಕಟೇಶ್ ಕ್ರಮಧಾರಿಗಳ ಮಗ ಶ್ರೀ ವೇದಾಂತ ಕ್ರಮಧಾರಿ ಹಾಗೂ ಇನ್ನೋರ್ವ ಪ್ರೀತಿಯ ಶಿಷ್ಯ ಗುಂಡು ನಾಯ್ಕ್, ಇವರ ಮಗ ದಿನೇಶ, ಇಬ್ಬರು ಅಸಾಧಾರಣ ಪ್ರತಿಭೆ ಉಳ್ಳ ಕಲಾವಿದರಾಗಿ ರೂಪುಗೊಂಡಿದ್ದಾರೆ. ನಿಜವಾಗಿಯೂ ಅದು ಹೆಮ್ಮೆಯ ವಿಷಯ. ಅವರು ಈ ಸಂಘಕ್ಕೆ ಮರುನಾಮಕರಣವನ್ನು ಮಾಡಿ ಯಕ್ಷ ಕಿರೀಟಿ ಎನ್ನುವಂತಹ ಹೆಸರನ್ನು ಇಟ್ಟು ಇಲ್ಲಿನ ಬಾಲ ಕಲಾವಿದರಿಗೆ ಯಕ್ಷಗಾನವನ್ನು ಕಲಿಸಿ ಕಳೆದ 5 ವರ್ಷಗಳಿಂದ ಸಂಘವನ್ನು ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದು ನಿಜವಾಗಿಯೂ ಸ್ತುತ್ಯರ್ಹವಾದಂಥ ಕಾರ್ಯ. ಆ ಯುವ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿ ನಿಮ್ಮ ಊರಿನ ಈ ಮಕ್ಕಳ ಬಾಲ ಪ್ರತಿಭೆಯನ್ನು ಪ್ರಕಾಶಕ್ಕೆ ತರುವಲ್ಲಿ ಎಲ್ಲರೂ ಶ್ರಮಿಸಬೇಕಾದಂತಹ ಅಗತ್ಯ ಇದೆ. ಹಾಗೆ ಅವರಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ, ಸಹಕಾರ
ನೀಡಿ ಈ ಸಂಘ ಉತ್ತರೋತ್ತರವಾದಂಥ ಅಭಿವೃದ್ಧಿಯನ್ನು ಹೊಂದಿ ನೂರ್ಕಾಲ ಬಾಳಲಿ ಎಂದು ಹೃದಯಪೂರ್ವಕವಾಗಿ ಶ್ರೀದೇವರನ್ನು ಪ್ರಾರ್ಥಿಸ್ತೇನೆ. ಇಷ್ಟು ಸುದೀರ್ಘವಾದ ಸಮಯ ಕಳೆದರೂ ಕೂಡ ನನ್ನ ಶಿಷ್ಯರೆಲ್ಲ ಸೇರಿ ತಮ್ಮ ಮುಂದೆ ತಮ್ಮ ಪ್ರೀತಿಯ ದ್ಯೋತಕವಾಗಿ ನನ್ನನ್ನು ಗೌರವಿಸಿದ್ದನ್ನು ಕಂಡು ಹೃದಯ ತುಂಬಿ ಬರ್ತಾ ಇದೆ. ಅವರಿಗೆ ಉತ್ತರೋತ್ತರವಾದಂಥ ಅಭಿವೃದ್ಧಿ, ಕಲಾಮಾತೆ ಆಶೀರ್ವಾದ ಅವರಿಗೆ ಸದಾ ದೊರಕಲಿ. ಇನ್ನು ಮುಂದೆ ಕೂಡ ಹೆಚ್ಚಿನ ಪಾತ್ರಗಳನ್ನು ಮಾಡಿ ಯಕ್ಷಗಾನವನ್ನು ಉಳಿಸುವಲ್ಲಿ ಬೆಳೆಸುವಲ್ಲಿ ಅವರು ಶ್ರಮಿಸಬೇಕೆಂದು ಕೇಳಿಕೊಳ್ತೇನೆ. ಈಗಾಗಲೇ ನನ್ನ ಶಿಷ್ಯರಾಗಿದ್ದ ಕೆಲವು ವ್ಯಕ್ತಿಗಳು ಗುರುಗಳಾಗಿ ಅನೇಕ ಕಡೆ ಯಕ್ಷಗಾನವನ್ನು ಕಲಿಸಿ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಬೆಳವಣಿಗೆ ಅಂದರೆ ಇದೆ ತಾನೇ. ಹೀಗೆ ಯಕ್ಷಗಾನ ನಿಂತ ನೀರಾಗಿರಬಾರದು, ಹರಿಯುವ ತೊರೆಯಾಗಬೇಕು ಎನ್ನು ಆಶಿಸುವವ ನಾನು. ಹಾಗೆ ನಮ್ಮೂರಿನ ಯುವ ಪ್ರತಿಭೆಗಳು ಮುಂದೆ ತಮ್ಮ ಕಲಾ ಪ್ರೌಢಮೆಯನ್ನು ಈಗಾಗಲೇ ತೋರಿಸಿದ್ದಾರೆ, ಮುಂದೆ ತೋರಿಸಲಿಕ್ಕಿದ್ದಾರೆ. ಅವರನ್ನು ಬೆನ್ನು ತಟ್ಟಿ ಆಶೀರ್ವದಿಸಬೇಕಾದ್ದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಶ್ರೀದೇವರು ಈ ಸಂಘವನ್ನು ನೂರ್ಕಾಲ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸ್ತೇನೆ. ಇಲ್ಲಿನ ಸರ್ವ ಕಲಾಭಿಮಾನಿಗಳಿಗೂ ಕಲಾಪುಟಾಣಿಗಳಿಗೂ ಕಲಾಮಾತೆ ಒಲಿದು ಹರಸಲಿ, ಅವರ ಕೀರ್ತಿ ದಿಗಂತ ವ್ಯಾಪ್ತಿಸಲಿ ಎಂದು ಸಂಪ್ರಾರ್ಥಿಸ್ತಾ, ಇಂದಿನ ಈ ಸಮ್ಮಾನ ಕಾರ್ಯಕ್ರಮ ಹೃದಯ ತುಂಬಿ ಬಂದಿದೆ. ಕೃತಜ್ಞತೆಯನ್ನಲ್ಲದೆ ಬೇರೇನು ಹೇಳಲಿಕ್ಕೆ ಸಾಧ್ಯ ಹೇಳಿ. ನಿಮ್ಮ ಈ ಪ್ರೀತಿ ವಿಶ್ವಾಸ ಸದಾ ಇದೇ ರೀತಿಯಾಗಿ ನನ್ನ ಮೇಲಿರಲಿ ಎಂದು ತಮ್ಮೆಲ್ಲರನ್ನು ಕೇಳಿಕೊಳ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ.